ಪ್ರತಿದಿನ ಲಕ್ಷಾಂತರ ಜನ ಚಾಟ್ನಲ್ಲಿ ಒಂದು ಪ್ರಶ್ನೆ ಟೈಪ್ ಮಾಡಿ 3 ಸೆಕೆಂಡ್ಗಳಲ್ಲಿ ಪರ್ಫೆಕ್ಟ್ ಉತ್ತರ ಪಡೆಯುತ್ತಾರೆ. ಆದರೆ ಆ 3 ಸೆಕೆಂಡ್ಗಳಲ್ಲಿ ಒಳಗೆ ನಿಜವಾಗಿ ಏನಾಗುತ್ತದೆ? ಇವತ್ತು ಚಾಟ್ ಮತ್ತು ಕ್ಲೌಡ್ ಹೇಗೆ ಕೆಲಸ ಮಾಡುತ್ತವೆ ಅಂತ ನಾನು ನಿಮಗೆ ತೋರಿಸುತ್ತೇನೆ. ಗಣಿತ ಇಲ್ಲ, ಕೋಡಿಂಗ್ ಇಲ್ಲ, ಕೇವಲ 5 ಸರಳ ಐಡಿಯಾಗಳು. ಬನ್ನಿ ಶುರು ಮಾಡೋಣ. ಎಲ್ಲವನ್ನೂ ವಿವರಿಸುವ ಒಂದೇ ಒಂದು ಐಡಿಯಾ ಇದು. ಐಗೆ ಉತ್ತರಗಳು ಗೊತ್ತಿಲ್ಲ, ಅದು ಊಹಿಸುತ್ತದೆ. ಒಂದು ಲ್ಯಾಂಗ್ವೇಜ್ ಮಾಡಲ್ ಅಪಾರ ಪ್ರಮಾಣದ ಟೆಕ್ಸ್ಟ್ ಓದಿ ಒಂದೇ ಒಂದು ಕೌಶಲ್ಯ ಕಲಿತಿದೆ, ಮುಂದಿನ ಪದವನ್ನು ಊಹಿಸುವುದು. ಬೆಕ್ಕು ಕುಳಿತಿದೆ ಚಾಪೆಯ ಮೇಲೆ. ಅಷ್ಟೇ. ಅದು ಬರೆಯುವ ಪ್ರತಿ ಇಮೇಲ್, ಕೊಡುವ ಪ್ರತಿ ಉತ್ತರ ಇದೇ ಸಣ್ಣ ಟ್ರಿಕ್, ಅದ್ಭುತ ವೇಗದಲ್ಲಿ ಮತ್ತೆ ಮತ್ತೆ ನಡೆಯುವುದು. ಮೊದಲ ಸ್ಟೆಪ್, ನಿಮ್ಮ ಮಾತುಗಳು ನಂಬರ್ಗಳಾಗುತ್ತವೆ. ಕಂಪ್ಯೂಟರ್ಗಳು ಓದಲಾರವು, ಅವು ಲೆಕ್ಕ ಹಾಕುತ್ತವೆ. ನೀವು ಸೆಂಡ್ ಒತ್ತಿದ ತಕ್ಷಣ ನಿಮ್ಮ ವಾಕ್ಯ ಸಣ್ಣ ಸಣ್ಣ ತುಂಡುಗಳಾಗಿ ಒಡೆಯುತ್ತದೆ. ಅವುಗಳನ್ನು ಟೋಕೆನ್ಸ್ ಎನ್ನುತ್ತಾರೆ. ಒಂದು ಟೋಕೆನ್ ಅಂದರೆ ಸುಮಾರು ಒಂದು ಪದ ಅಥವಾ ಪದದ ಒಂದು ಭಾಗ. ಪ್ರತಿ ಟೋಕೆನ್ಗೆ ಒಂದು ನಂಬರ್ ಸಿಗುತ್ತದೆ, ಶಾಲೆಯ ರಿಜಿಸ್ಟರ್ನಲ್ಲಿ ರೋಲ್ ನಂಬರ್ ತರಹ. ನಿಮ್ಮ ಸುಂದರ ವಾಕ್ಯ ಈಗ ಕೇವಲ ನಂಬರ್ಗಳ ಪಟ್ಟಿ. ಐಗೆ ಬೇಕಾಗಿರುವುದು ಅದೇ, ಏಕೆಂದರೆ ನಂಬರ್ಗಳಿಂದಲೇ ಅದು ಲೆಕ್ಕ ಮಾಡಬಲ್ಲದು. ಎರಡನೇ ಸ್ಟೆಪ್, ಟ್ರಾನ್ಸ್ಫಾರ್ಮರ್. ಈ ಇಡೀ ಸಿಸ್ಟಮ್ ಮೆದುಳು. ಅದರ ಸೂಪರ್ ಪವರ್ ಹೆಸರು ಅಟೆನ್ಷನ್. ನಿಮ್ಮ ವಾಕ್ಯದ ಪ್ರತಿ ಪದ ಉಳಿದ ಎಲ್ಲ ಪದಗಳನ್ನು ನೋಡಿ ನಿಜವಾಗಿ ಮುಖ್ಯವಾದದ್ದು ಏನು ಅಂತ ಅರ್ಥ ಮಾಡಿಕೊಳ್ಳುತ್ತದೆ. ಬ್ಯಾಂಕ್ ಎಂಬ ಪದ ನೋಡಿ. ರಿವರ್ ಬ್ಯಾಂಕ್ ಅಂದರೆ ನದಿಯ ದಡ. ಮನಿ ಇನ್ ದ ಬ್ಯಾಂಕ್ ಅಂದರೆ ಹಣ ಇಡುವ ಬ್ಯಾಂಕ್. ಒಂದೇ ಪದ, ಸಂಪೂರ್ಣ ಬೇರೆ ಅರ್ಥಗಳು. ಪದಗಳು ಪರಸ್ಪರ ಸಂದರ್ಭ ಹಂಚಿಕೊಳ್ಳುವ ಮೂಲಕ ಮಾಡಲ್ ಇದನ್ನು ಕಂಡುಹಿಡಿಯುತ್ತದೆ. ಆಧುನಿಕ ಐಎಯನ್ನು ಸಾಧ್ಯವಾಗಿಸಿದ ಆವಿಷ್ಕಾರ ಇದೆ. ಮೂರನೇ ಸ್ಟೆಪ್, ಮಾಡಲ್ ಮುಂದಿನ ಟೋಕೆನ್ ಅನ್ನು ಊಹಿಸುತ್ತದೆ. ತನ್ನ ಇಡೀ ಪದಕೋಶದಲ್ಲಿ ಪ್ರತಿ ಸಾಧ್ಯತೆಗೂ ಅಂಕ ಕೊಡುತ್ತದೆ. ಬೆಕ್ಕು ಕುಳಿತಿದೆ ಎಂದ ಮೇಲೆ ಚಾಪೆ 92%, ನೆಲ 5%, ಚಂದ್ರ ಬಹುತೇಕ 0. ಹೆಚ್ಚು ಸಾಧ್ಯತೆ ಇರುವುದನ್ನು ಆರಿಸಿ ವಾಕ್ಯಕ್ಕೆ ಸೇರಿಸಿ ಮತ್ತೆ ಮಾಡುತ್ತದೆ. ಊಹಿಸು, ಸೇರಿಸು, ಮತ್ತೆ ಮಾಡು 100 ಸಲ, ನಿಮ್ಮ ಪೂರ್ಣ ಉತ್ತರ ಬರುವವರೆಗೆ. ನಿಮಗೆ ಬಂದ ಆ ಚಂದದ ಪ್ಯಾರಾಗ್ರಾಫ್ ಒಂದೊಂದು ಸಣ್ಣ ತುಂಡಾಗಿ ಬರೆಯಲ್ಪಟ್ಟಿದೆ. ಆದರೆ ಇದೆಲ್ಲ ಹೇಗೆ ಕಲಿಯಿತು? 3 ಹಂತಗಳಲ್ಲಿ. ಮೊದಲ ಹಂತ, ಪ್ರಿಟ್ರೈನಿಂಗ್. ಮಾಡಲ್ ಇಂಟರ್ನೆಟ್ನ ದೊಡ್ಡ ಭಾಗವನ್ನು ಓದುತ್ತದೆ, ಪುಸ್ತಕಗಳು, ವೆಬ್ಸೈಟ್ಗಳು. ಮುಂದಿನ ಪದ ಊಹಿಸುವುದನ್ನು ಲಕ್ಷ ಕೋಟಿ ಸಲ ಅಭ್ಯಾಸ ಮಾಡುತ್ತದೆ. ಎರಡನೇ ಹಂತ, ಫೈನ್ ಟ್ಯೂನಿಂಗ್. ಒಳ್ಳೆಯ ಅಸಿಸ್ಟೆಂಟ್ ಆಗಲು ಉದಾಹರಣೆ ಸಂಭಾಷಣೆಗಳಿಂದ ಅಭ್ಯಾಸ. ಮೂರನೇ ಹಂತ, ಹ್ಯೂಮನ್ ಫೀಡ್ಬ್ಯಾಕ್. ನಿಜವಾದ ಜನ ಅದರ ಉತ್ತರಗಳಿಗೆ ರೇಟಿಂಗ್ ಕೊಡುತ್ತಾರೆ. ಸಹಾಯಕ, ಪ್ರಾಮಾಣಿಕ, ಸುರಕ್ಷಿತ ಉತ್ತರ ಕೊಡುವುದನ್ನು ಕಲಿಯುತ್ತದೆ. ಇದೆಲ್ಲ ನೀವು ಒಂದು ಅಕ್ಷರ ಟೈಪ್ ಮಾಡುವ ಮೊದಲೇ ಆಗಿ ಹೋಗಿದೆ. ಇದು ಯಾಕೆ ಮುಖ್ಯ ನೋಡಿ. ಒಂದು ಸಣ್ಣ ಹೋಟೆಲ್ ತನ್ನ ವೆಬ್ಸೈಟ್ಗೆ ಲಾಮ್ ಅನ್ನು ಸೇರಿಸಿತು, ಒಂದೇ ಒಂದು ರಹಸ್ಯ ಸೂಚನೆಯೊಂದಿಗೆ: ನೀನು ನಮ್ಮ ಫ್ರಂಟ್ ಡೆಸ್ಕ್ ಅಸಿಸ್ಟೆಂಟ್, ಪ್ರೀತಿಯಿಂದ ಮಾತನಾಡು, ಇವು ನಮ್ಮ ರೂಮ್ಗಳು ಮತ್ತು ದರಗಳು. ಈಗ ಅದು ರಾತ್ರಿ 2 ಗಂಟೆಗೂ ಯಾವುದೇ ಭಾಷೆಯಲ್ಲೂ ಅತಿಥಿಗಳಿಗೆ ಉತ್ತರ ಕೊಡುತ್ತದೆ, ತಿಂಗಳಿಗೆ ಕೆಲವೇ ಡಾಲರ್ಗಳಿಗೆ. ಕೋಡಿಂಗ್ ಟೀಮ್ ಇಲ್ಲ, ಸಿದ್ಧ ಮೆದುಳಿನ ಮೇಲೆ ಒಂದು ಒಳ್ಳೆಯ ಸೂಚನೆ ಅಷ್ಟೇ. ಕ್ವಿಕ್ ರೀಕ್ಯಾಪ್. ನಿಮ್ಮ ಮಾತುಗಳು ಟೋಕೆನ್ಸ್ ಆಗುತ್ತವೆ.
ಅಟೆನ್ಷನ್ನಿಂದ ಪ್ರತಿ ಪದ ಉಳಿದ ಪದಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಮಾಡೆಲ್ ಒಂದೊಂದೇ ಟೋಕೆನ್ ಊಹಿಸುತ್ತದೆ. ಅದು ಮೊದಲು ಇಂಟರ್ನೆಟ್ನಿಂದ, ನಂತರ ಮನುಷ್ಯರಿಂದ ಕಲಿಯಿತು. ಒಂದು ಒಳ್ಳೆಯ ಸೂಚನೆ ಅದನ್ನು ಬಿಸಿನೆಸ್ ಟೂಲ್ ಆಗಿ ಮಾಡುತ್ತದೆ. ಈಗ ಐಎ ಹೇಗೆ ಕೆಲಸ ಮಾಡುತ್ತದೆ ಅಂತ 99% ಜನರಿಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಮುಂದಿನ ವಿಡಿಯೋ ವಿದ್ಯಾರ್ಥಿಗಳ ಸಮಯ ಉಳಿಸುವ 5 ಉಚಿತ ಐಎ ಟೂಲ್ಸ್. ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಿಗೋಣ.